ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಐರ್ಲೆಂಡ್ ದೇಶದ ರಟ್ಗರೆ ಕೋಟನ್ ಹಾಸ್ಟನ್ ಅಂತಕ್ಕಂಥ ವ್ಯಕ್ತಿಗೆ ನಮ್ಮಲ್ಲಿ ಪದ್ಮಶ್ರೀ ಅವಾರ್ಡ್ ಕೊಡಲಾಯಿತು ಮೋದಿ ಅವರ ಕಾಲಕ್ಕೆ, ಮೊನ್ನೆನೆ 2 ವರ್ಷ ಕೆಳಗೆ. ವಿದೇಶದ ಜನರಿಗೆ ನಮ್ಮ ದೇಶದ ಇತಿಹಾಸದಲ್ಲೇ ಅತಿ ಉನ್ನತವಾದಂತಹ ಒಂದು ಸನ್ಮಾನ, 4ನೇ ಜಗತ್ತಿನ ಅತಿ ದೊಡ್ಡ, ಭಾರತದ ಅತಿ ದೊಡ್ಡ ಸನ್ಮಾನ, ಆ ಅವಾರ್ಡ್ ಅನ್ನು ಆ ವ್ಯಕ್ತಿಗೆ ಕೊಡಬೇಕಾಯ್ತು. ರಟ್ಗರೆ ಕೋಟನ್ ಹಾಸ್ಟನ್ ಅಂತ ಆತನ ಹೆಸರು, ಐರ್ಲೆಂಡ್ ದೇಶದ. ಆ ದೇಶದಲ್ಲಿ ಮಾಡಿದ ಕೆಲಸಕ್ಕೆ ನಮ್ಮವ್ರಿಗೆ ಯಾಕೆ ಅದಕ್ಕೆ ಅಷ್ಟು ಪ್ರಾಧಾನ್ಯತೆ ಕೊಟ್ರು, ನಮ್ಮವ್ರಿಗೆ ಯಾಕೆ ಅದಕ್ಕೆ ಪದ್ಮಶ್ರೀ ಅವಾರ್ಡ್ ಕೊಟ್ರು? ಆ ಐರ್ಲೆಂಡ್ದಲ್ಲಿ ಏನೋ ಮಾಡಿದ್ರೆ ನಮ್ಮವ್ರು ಯಾಕೆ, ಮೋದಿ ಯಾಕೆ ಪದ್ಮಶ್ರೀ ಕೊಡಬೇಕಾಯ್ತು ಅಂದ್ರೆ ಆತ ಮಾಡಿದ ಕೆಲಸ ನಾವೆಲ್ಲರೂ ಗರ್ವ ಪಡಬೇಕಾದಂತ ಕೆಲಸ, ಪ್ರತಿ ಭಾರತೀಯರು ಗರ್ವ ಪಡಬೇಕಾದಂತ ಕೆಲಸ. ಆತ ಮ್ಯಾಥಮೆಟಿಷಿಯನ್ ಸ್ಟೂಡೆಂಟ್, ದೊಡ್ಡ ಪ್ರಮಾಣದಲ್ಲಿ ಮ್ಯಾಥ್ಸ್ ಅನ್ನ ಆತ ಅಭ್ಯಾಸ ಮಾಡಿದ್ದ. ಮ್ಯಾಥಮೆಟಿಕ್ಸ್ ಅಂದ್ರೆ ಪಂಚಪ್ರಾಣ. ಅನೇಕ ಉತ್ತರಗಳು ಅದಕ್ಕೆ ಸಿಗಲಿಲ್ಲ, ಕಂಪ್ಯೂಟರ್ನಲ್ಲಿ ಸಹಿತ ಅದಕ್ಕೆ ಸಿಗಲಿಲ್ಲ. ನಮ್ಮ ದೇಶದ ವೈದಿಕ ಗಣಿತ ಅವನ ಕೈಯಲ್ಲಿ ಒಂದು ಪುಸ್ತಕ ಸಿಕ್ತು. ಆ ವೈದಿಕ ಗಣಿತ ಅಭ್ಯಾಸ ಮಾಡಿದ ಮೇಲೆ ಕಂಪ್ಯೂಟರ್ಕಿಂತ ಫಾಸ್ಟ್ ಆಗಿ ನಾವು ಅದನ್ನ ಹುಡುಕಬಹುದು, ಅದರಲ್ಲಿ ಉತ್ತರಗಳು ಅಂತ ಹೇಳಿ ಅವನಿಗೆ ಅರ್ಥ ಆಯ್ತು. ಬಹಳ ಆಶ್ಚರ್ಯ, ಈ ವೈದಿಕ ಗಣಿತದಲ್ಲಿ ಇಷ್ಟು ಶಕ್ತಿ ಇದೆ ಅಂತ ಹೇಳಿ ಭಾರತಕ್ಕೆ ಬಂದ. ಬೆಂಗಳೂರಿನಲ್ಲಿ ಸ್ವಲ್ಪ ದಿವಸ ಇದ್ದ, ಅರವಿಂದೋ ಆಶ್ರಮದಲ್ಲಿ ಕೆಲವು ದಿವಸ ಇದ್ದ, ಉತ್ತರ ಭಾರತದ ಶಂಕರಾಚಾರ್ಯರ ಹತ್ರ ಕೆಲವು ದಿವಸ ಅಭ್ಯಾಸ ಮಾಡಿದ, ಕಲ್ತ, ಸಂಸ್ಕೃತವನ್ನ ಕಲ್ತು ಇಲ್ಲಿರ್ತಕ್ಕಂಥ ಅನೇಕ ಇದನ್ನ ಅಭ್ಯಾಸ ಮಾಡಿ ತನ್ನ ದೇಶಕ್ಕೆ ಹೋಗಿ ಅಥವಾ ದೊಡ್ಡ ಕಾಲೇಜ್ನಲ್ಲಿ ಪ್ರೊಫೆಸರ್ ಇದ್ದ. ತನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟು ಮಕ್ಕಳಿಗೆ ನಮ್ಮ ವೈದಿಕ ಗಣಿತ, ನಮ್ಮ ಆಯುರ್ವೇದ, ನಮ್ಮ ಸಂಸ್ಕೃತ ಭಾಷೆ ಇದನ್ನೆಲ್ಲ ಕಲಿಸ್ಲಿಕ್ಕತ್ತ. ಅದನ್ನೇ ಒಂದು ದೊಡ್ಡ ಸ್ಕೂಲ್ ತೆಗೆದ. ಆ ಸ್ಕೂಲ್ನಲ್ಲಿ ಮೊದಲು ಪ್ರಾರ್ಥನೆ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ, ಇದು ಪ್ರಾರ್ಥನೆ ಮುಂಜಾನೆ ಎದ್ದುಗಳಿಗೆ ಎಲ್ಲ ಹುಡುಗರಿಗೆ, ಐರ್ಲೆಂಡಿನ ಹುಡುಗರು ಇದು ಮಾಡ್ಲಿಕ್ಕತ್ತು. ಅದರಲ್ಲಿಂದ ಎಲ್ಲ ಕಡೆ ದೇಶದ ಐರ್ಲೆಂಡ್ ನಲ್ಲಿ ಇದು ಆಗ್ಲಿಕ್ಕತ್ತು. ಅಲ್ಲೆಲ್ಲರಿಗೆ ಸಂಸ್ಕೃತನ ಅಲ್ಲಿ ಗವರ್ಮೆಂಟು ಕಂಪಲ್ಸರಿ ಮಾಡ್ತು, ಆಪ್ಷನಲ್ ಅಲ್ಲ, ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಸಂಸ್ಕೃತ ಕಲಿಯೇಬೇಕು. ಎಲ್ಲ ಶಾಲೆಗಳಲ್ಲಿ ಈಗ ಸಂಸ್ಕೃತ ಕಲಿಸ್ತಾ ಇದ್ದಾರೆ, ಒಂದ್ ಸಬ್ಜೆಕ್ಟ್ ಸಂಸ್ಕೃತವನ್ನು ಇಟ್ಟಿದ್ದಾರ. ನಮ್ಮ ದೇಶದಲ್ಲಿ ಬಂದು ಅನೇಕ ಅಭ್ಯಾಸಗಳನ್ನು ಮಾಡಿ ಹೋದ. ಹಿಂದಕ್ಕೆ ನಮ್ಮ ದೇಶದಲ್ಲಿ ಈ ಪದ್ಧತಿ ಇತ್ತು. ಇವತ್ತಿನ ದಿವಸ ಅವ್ರು ಐರ್ಲೆಂಡ್ದವ್ರು ಮಾಡ್ತಾ ಇದ್ದಾರೆ. ನಮಗೆ ನಾಚಿಕೆ ಬರ್ತಕ್ಕಂಥದ್ದು. ಭಗವದ್ಗೀತೆ ಅಲ್ಲೆಲ್ಲ ಕಂಠಸ್ಥ, 18 ಅಧ್ಯಾಯ ಹುಡುಗರು ಕಂಠಸ್ಥವಾಗಿ ಹೇಳ್ತಾ ಇದ್ದಾರೆ. ಪ್ರತಿ ಮನೆಯಲ್ಲಿ ಭಗವದ್ಗೀತಾ, ರಾಮಾಯಣ, ಗೀತಾ ಅನ್ನ ಅವರು ಇಡ್ತಾ ಇದ್ದಾರೆ. ಐರ್ಲೆಂಡ್ ನಲ್ಲಿ ಹಾಸ್ಟನ್ ಮಾಡಿದಂತಹ ಒಂದು ಕೆಲಸ. ಅದಕ್ಕೋಸ್ಕರ ಪದ್ಮಶ್ರೀ ಅವಾರ್ಡ್ ನಮ್ಮವರು ಕೊಡಬೇಕಾಯ್ತು. ನೋಡ್ರಿ, ನಮ್ಮ ದೇಶದಲ್ಲಿ ಹಿಂದೆ ಗುರುಕುಲಗಳಿದ್ದು, 6 ಲಕ್ಷ ಗುರುಕುಲಗಳು ನಮ್ಮ ದೇಶದಲ್ಲಿದ್ದು, 16 ನಮೂನಿ ಭಾಷೆಗಳನ್ನು ಕಲಿಸ್ತಿದ್ರಲ್ಲಿ. ಇವತ್ತಿನ ದಿವಸ ಅಲ್ಲಿ ಒಬ್ಬ ಸ್ವಾಮಿಗಳು ಕಲಿಸ್ತಾ ಇದ್ದಾರೆ, ಕಾಡಸಿದ್ದೇಶ್ವರ ಸ್ವಾಮಿಗಳು. ನಾವೆಲ್ಲರೂ ಅವರಿಗೆ ನಮೋ ನಮೋ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಮಹಾರಾಷ್ಟ್ರದ ಒಂದು ಕೊಲ್ಲಾಪುರದ ಹತ್ರ ಅವ್ರದ್ದು ಒಂದು ಮಠ ಇದೆ. ಆ ಮಠದಲ್ಲಿ ಇವತ್ತಿನ ದಿವಸ 3,000 ಮಕ್ಕಳು ಓದ್ತಾ ಇದ್ದಾರೆ. ಅವ್ರು ಎಲ್ಲರಿಗೆ ನಮ್ಮ ಪರಂಪರೆ ಹಿಂದಕ್ಕೆ ಏನಿತ್ತೋ ಆ ಪರಂಪರೆಯನ್ನು ಕಲಿಸ್ತಾ ಇದ್ದಾರೆ. ಗುಡು ಸವಾರಿಯಲ್ಲಿ ತಿಳ್ಕೊಂಡು ಪ್ರತಿಯೊಂದು ವೇದ, ಉಪನಿಷತ್ತು, ಶಾಸ್ತ್ರ, ಮೀಮಾಂಸಾ, ನ್ಯಾಯ, ತರ್ಕ, ವಾದ, ವಿವಾದ, ವಿಜ್ಞಾನ, ಇತಿಹಾಸ, ಪ್ರತಿಯೊಂದು ಬೇಕಾಗ್ತಕ್ಕಂಥ ಲೋಕೋಪಯೋಗಿ ಇವತ್ತಿನ ಜೀವನೋಪಾಯಕ್ಕೆ ಏನ್ ಬೇಕು ಅದನ್ನು ಕೂಡ ಎಲ್ಲದನ್ನ ಆಯುರ್ವೇದ ಕಲಿಸ್ತಾ ಇದ್ದಾರೆ, ಎಲ್ಲನ್ನು ಕಲಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಅಲ್ಲಿ ಕಾಡಸಿದ್ದೇಶ್ವರ ಸ್ವಾಮಿಗಳು ಕಲಿಸ್ತಾ ಇದ್ದಾರೆ. ಇಂಥ ಪರಂಪರೆ ನಮ್ಮ ದೇಶದಲ್ಲಿ ಚಾಲೂ ಆಗ್ಬೇಕು. ನಮ್ಮ ದೇಶದ ಸಂತರು, ಸಾಧು ಸಂತರು ಈ ರೀತಿ ಸಮಾಜಕ್ಕೋಸ್ಕರ ನಮ್ಮ ಇದನ್ನ ಕಲಿಸ್ತಕ್ಕಂಥದ್ದು ಇದಾಗ್ಬೇಕು. ಅವ್ರು ಕೇವಲ ಮಠಗಳಲ್ಲಿ ಉಳಿಬಾರ್ದು, ಹೊರಗಡೆ ಬಂದು ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಮಾಡ್ಬೇಕು. ಹಿಂದಕ್ಕೆ ನಮ್ಮ ದೇಶದಲ್ಲಿ ಆ ರೀತಿ ಇದ್ದು. ಲಾರ್ಡ್ ಮೆಕೆಲೋ ಅಂತಕ್ಕಂಥವ ತಮ್ಮ ತಂದೆಗೆ ಪತ್ರ ಬರೆದಾಗ ಅವ ಬರೀತಾನೆ, ಅದರಲ್ಲಿ ಈ ದೇಶದ ಹುಡುಗರನ್ನ ನಿರ್ವೀರ್ಯ ಮಾಡ್ತಾ ಇದ್ದೀನಿ, ಈ ದೇಶದ ಹುಡುಗರನ್ನ ಎದಕ್ಕೂ ಕೆಲ್ಸಕ್ಕೆ ಬರಲಾರ್ದಂಗೆ ಮಾಡ್ತಾ ಇದ್ದೀನಿ, ಈ ದೇಶದ ಹುಡುಗರು ತಮ್ಮ ತಂದೆ ತಾಯಿಗಳಿಗೆ ವೈರಿ ಆಗಂಗೆ ಮಾಡ್ಲಿಕ್ಕತ್ತೀನಿ, ಈ ದೇಶದ ಹುಡುಗರು ತಮ್ಮ ದೇವರು, ತಮ್ಮ ಧರ್ಮ, ತಮ್ಮದಿದು ನಂಬಲಾರ್ದಕ್ಕಂತ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀನಿ? ವಿದ್ಯಾವಿಧಾನದಲ್ಲಿ ಬದಲಾವಣೆ ಮಾಡಿ ಅವರಿಗೆ ಮೆಕೆಲೋ ವಿದ್ಯಾವಿಧಾನ ನಾನು ಅಳವಡಿಸ್ತಾ ಇದ್ದೀನಿ. ಕಾನ್ವೆಂಟ್ ಶಾಲೆಗಳಲ್ಲಿ ಅದನ್ನೆಲ್ಲ ಹಾಕಿ ಇವರೆಲ್ಲ ಋಷಿ ಮುನಿಗಳು ಹೇಳಿದ್ದೆಲ್ಲ ಸುಳ್ಳು, ಇತಿಹಾಸ ಇಲ್ಲ, ರಾಮಾಯಣ ಆಗಿಲ್ಲ, ಮಹಾಭಾರತ ಆಗಿಲ್ಲ, ಏನೂ ಆಗಿಲ್ಲ, ಗೀತಾ ಇವೆಲ್ಲ ಕೆಲ್ಸಕ್ಕೆ ಬರಲಾರ್ದು, ಉಪಯೋಗ ಇಲ್ಲದ್ದು ಅಂತ ಹೇಳಿ ಕಲಿಸ್ತಾ ಇದ್ದೀನಿ ಅಂತ ಹೇಳಿ ಲಾರ್ಡ್ ಮೆಕೆಲೋ ತಮ್ಮ ತಂದೆಗೆ ಪತ್ರ ಬರೆದಿದ್ದ. ಸ್ವಾಮಿ ವಿವೇಕಾನಂದರು ಇದಕ್ಕೆ ಬಹಳ ಅಪೋಸ್ ಮಾಡಿದ್ರು. ಈ ಮೆಕೆಲೋ ವಿದ್ಯಾವಿಧಾನದಿಂದ ನಮ್ಮ ಹುಡುಗರು ನಿರ್ವೀರ್ಯ ಆಗ್ತಾ ಇದ್ದಾರೆ, ದಯಮಾಡಿ ಯಾರು ಆ ಮೆಕೆಲೋ ವಿದ್ಯಾವಿಧಾನ ಕಲಿಸ್ಬೇಡ್ರಿ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ರು. 20-30 ವರ್ಷದ ಹುಡುಗ ನಾಸ್ತಿಕವಾಗಿ ತಯಾರಾಗ್ತಾ ಇದ್ದಾನೆ. ಇವತ್ತಿನ ದಿವಸ ದೇಶದ ಗತಿ ನೋಡಿದಾಗ ನಾಸ್ತಿಕವಾಗಿ ತಯಾರಾಗ್ತಾ ಇದೆ.
5-6 ದೇಶಗಳಲ್ಲಿ ಇಂಗ್ಲಿಷ್ ಬರ್ತದೆ, ಉಳುಕಿ ದೇಶದಲ್ಲಿ ಯಾರು ಇಂಗ್ಲಿಷ್ ಮಾತಾಡೋದಿಲ್ಲ. ಜಪಾನಿ ಭಾಷೆ ಮಾತಾಡ್ತಾರೆ, ಚೈನಿ ಭಾಷೆ ಮಾತಾಡ್ತಾರೆ. ಎಲ್ಲ ದೇಶಗಳು, ರೂಸಿದವ್ರು ರೂಸ್ ಭಾಷೆ ಮಾತಾಡ್ತಾರೆ, ಎಲ್ಲ ದೇಶದವ್ರು ತಮ್ಮ ಭಾಷೆಗಳನ್ನ ಮಾತಾಡ್ತಾರೆ. ಈ ಇಂಗ್ಲಿಷ್ ಹುಚ್ಚು ನಮ್ಮ ಭಾರತದಲ್ಲೇ ಜಾಸ್ತಿ ಇದೆ. ಇಂಗ್ಲಿಷ್ ವರ್ಲ್ಡಿನ ಭಾಷೆ ಅಲ್ಲ. ಕ್ರಿಕೆಟ್ ಕೂಡ ವರ್ಲ್ಡ್ ನಲ್ಲಿ ಯಾರು ಆಡೋದಿಲ್ಲ, 5-6 ದೇಶಗಳು ಆಡ್ತಾರೆ. ವರ್ಲ್ಡ್ ಕಪ್ ಅಂತ ಹೇಳಿ ಸುಮ್ಮನೆ ಪ್ರಚಾರ ಮಾಡ್ಕೊಂಡಿದ್ದಾರೆ. ಆ ರೀತಿ ನಮ್ಮ ಹುಡುಗರನ್ನ ನಮ್ಮ ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು, ನಮ್ಮ ಸಂಸ್ಕೃತಿ, ನಮ್ಮ ಸಭ್ಯತಾ, ನಮ್ದು ಇದು ಏನ್ ಹೇಳ್ತದ ಎಂಬುದರ ಬಗ್ಗೆ ನಮ್ಮವರು ಕಲ್ಪನೆ ಇತ್ತು. ಅಂತಹ ವಿದ್ಯಾವಿಧಾನ ಕನಿಷ್ಠ ಪಕ್ಷ ರಾಮಾಯಣ, ಮಹಾಭಾರತ, ಗೀತಾ ಇವನ್ನೆಲ್ಲ ಕಂಪಲ್ಸರಿ ಮಾಡಬೇಕು. ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಜಗತ್ತಿಗೆ ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥ ಸಂದೇಶದ ಪ್ರತಿಯೊಬ್ಬರು ಹಿಂದೂಗಳು, ಪ್ರತಿಯೊಬ್ಬರು ಭಗವದ್ಗೀತೆ ಮನೆಯಲ್ಲಿ ಇಡಬೇಕು. ನಿಮ್ಗೆಲ್ಲ ಭಾಷೆಯಲ್ಲಿ ಸಿಗ್ತವ ಆ ಗೀತೆಯನ್ನು ಅಭ್ಯಾಸ ಮಾಡಬೇಕು. ಆಯುರ್ವೇದ ನಮ್ದು ಆರೋಗ್ಯಕ್ಕೆ ಬಹಳ ಅನುಕೂಲವಾದಂತಹ ಆಯುರ್ವೇದ. ಭಾಗಭಟ, ಪತಂಜಲಿ, ಅನೇಕರು ನಮ್ಮ ಯೋಗ ಇದನ್ನೆಲ್ಲ ಹೇಳಿದ್ದಾರೆ. ಇವತ್ತಿನ ದಿವಸ ನರೇಂದ್ರ ಮೋದಿಯವರ ಪುಣ್ಯದಿಂದ ಜಗತ್ತೇ 165 ದೇಶಗಳು ಯೋಗ ಮಾಡ್ತೇವೆ. ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಹೇಳಿ ಡಿಕ್ಲೇರ್ ಆಯ್ತು. ಜಗತ್ತಿನ ಅನೇಕ ದೇಶಗಳು ಯೋಗ ಮಾಡ್ತಾ ಇವೆ. ನಾವೆಲ್ಲರೂ ಹೆಮ್ಮೆ ಪಡಬೇಕು. ಅಂತಹ ಯೋಗನ ಯೂತ್ಸ್ ಎಲ್ಲ ಮಾಡಬೇಕು. ಯೂತ್ಸ್ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಯೂತ್ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಕಾಪಾಡ್ಕೋಬೇಕು. ಯುವಕರು ಆಯುರ್ವೇದಿಕ್ ಕಡೆ ಬರಬೇಕು. ಯುವಕರು ನಿಮ್ಮ ರಾಮಾಯಣ, ಮಹಾಭಾರತ, ಗೀತೆಯನ್ನು ಓದಬೇಕು. ಯೂತ್ಸ್ ಎಲ್ಲ ಬದಲಾವಣೆ ಆದಾಗ ಮಾತ್ರ ದೇಶ ಬದಲಾವಣೆ ಆಗ್ತದೆ. ಇವತ್ತಿನ ಯುವಕರೇ ಮುಂದಿನ ನಾಗರಿಕರು. ಕಾರಣ ಯುವಕರು ನಮ್ಮ ಪರಂಪರೆಯನ್ನು ಇದು ಮಾಡಬಾರ್ದು. ಐರ್ಲೆಂಡಿನ ಈ ಒಂದು ಘಟನೆಯನ್ನ ಯುವಕರು ಅರ್ಥ ಮಾಡ್ಕೊಳ್ರಿ. ನೀವು ಇಂಟರ್ನೆಟ್ ನಲ್ಲಿ ಹೊಡೆದು ನೋಡ್ರಿ, ಅವರಿಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟಂತ ವ್ಯಕ್ತಿ ಯಾರು, ಏನ್ ಕತಿ, ಅದು ಎದ್ರ ಸಲುವಾಗಿ ಕೊಟ್ರು, ಇದನ್ನೆಲ್ಲ ನೀವು ನೋಡ್ರಿ. ಜಗತ್ತೆಲ್ಲ ನಮ್ ಕಡೆ ನೋಡ್ತಾ ಇದ್ದಾರೆ. ನಾವು ಮತ್ತೆ ಹಳೆಯ ಮೆಕ್ಯಾಲೋ ವಿದ್ಯಾವಿಧಾನದಲ್ಲಿ ಹೋಗಿ ಹುತ್ಸ ಮೆಕ್ಯಾಲೋ ಯಾವ ಮಾಡಿದ್ದಕ್ಕೆ ನಾವು ಇವತ್ತಿಗೂ ಬಲಿ ಆಗ್ತಾ ಇದ್ದೀವಿ. ವ್ಯಾಲೆಂಟೈನ್ಸ್ ಡೇ, ನ್ಯೂ ಇಯರ್ಸ್ ಡೇ, ಈ ಡೇಗಳನ್ನ ಮಾಡಿಕೊಂಡು ಹುಚ್ಚು ಇವತ್ತಿಗೆ ಮಾಡ್ತಾ ಇದ್ದೀವಿ. ಈ ಹುಚ್ಚು ಕಡಿಮೆ ಆಗ್ಬೇಕು. ಯುವಕರಲ್ಲಿ ಜಾಗೃತಿ ಬರಬೇಕು. ದಯಮಾಡಿ ನೀವು ಇಂಟರ್ನೆಟ್ ನಲ್ಲಿ ಹೊಡೆದು ಇದನ್ನ ನೋಡ್ರಿ, ಈ ವಿಷಯವನ್ನೆಲ್ಲ ತಿಳ್ಕೊಡ್ರಿ, ನಿಮ್ಮ ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಡ್ರಿ. ಯುವಕರು ದೇಶಕ್ಕಾಗಿ ಕೆಲಸ ಮಾಡ್ರಿ. ಪ್ರಥಮವಾಗಿ ನಮಗೆ ದೇಶ. ನೀವೆಲ್ಲರೂ ನಮ್ಮ ದೇಶದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಯೂತ್ಸ್ ತಯಾರಾಗಿ. ಭಾರತ್ ಮಾತಾಗೆ ಜೈ. ಎಲ್ಲರೂ ನಮಸ್ಕಾರ.